ರಾಜ್ಯ ರಾಜಕೀಯದಲ್ಲಿ ಮೂಡ ಹಗರಣ ಭಾರಿ ಸದ್ದು ಮಾಡ್ತಾ ಇದೆ. ಒಂದು ಕಡೆಯಲ್ಲಿ ಜೆಡಿಎಸ್ ಮತ್ತು ಬಿಜೆಪಿ ಪಡೆ ಏನಿದೆಯಲ್ಲ ಪಾದಯಾತ್ರೆ ಶುರು ಮಾಡ್ಕೊಂಡಿದ್ದಾರೆ ಮೈಸೂರು ಚಲೋ ಅಂತ. ಇನ್ನು ಇದಕ್ಕೆ ಟಕ್ಕರ್ ಕೊಡಬೇಕು ಅಂತ ಕಾಂಗ್ರೆಸ್ ಇಂದ ಜನಾಂದೋಲನ ಸಭೆ ಕೂಡ ಆಗ್ತಾ ಇದೆ. ಸಿಎಂ ಸಿದ್ದರಾಮಯ್ಯನವರ ವಿರುದ್ಧ ಪ್ರಾಸಿಕ್ಯೂಷನ್ಗಾಗಿ ಅಬ್ರಾಹಂ ಅವರು ಈಗಾಗಲೇ ರಾಜ್ಯಪಾಲರಿಗೆ ದೂರನ್ನ ನೀಡಿದ್ದಾರೆ. ಇನ್ನು ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ರಾಜ್ಯಪಾಲರು ಕೂಡ ಜುಲೈ 26ನೇ ತಾರೀಕಂದು ಶೋಕಾಸ್ ನೋಟಿಸ್ ಅನ್ನ ಜಾರಿ ಮಾಡಿದ್ರು ಸಿಎಂ ಸಿದ್ದರಾಮಯ್ಯನವರಿಗೆ. ಈಗ ಅದಕ್ಕೆ ಸಿಎಂ ಸಿದ್ದರಾಮಯ್ಯನವರು ಜುಲೈ 27ನೇ ತಾರೀಕಿನಂದೇ ಉತ್ತರವನ್ನ ಕೊಟ್ಟಿದ್ದಾರೆ. ಸುದೀರ್ಘವಾಗಿ 70 ಪುಟಗಳ ಉತ್ತರವನ್ನ ಕೊಟ್ಟಿದ್ದಾರೆ. ಹಾಗಾದ್ರೆ ಆ ಪುಟಗಳಲ್ಲಿ ಏನಿದೆ, ಏನೇನು ವಿಚಾರಗಳನ್ನ ಸಿಎಂ ಸಿದ್ದರಾಮಯ್ಯನವರು ಉಲ್ಲೇಖ ಮಾಡಿದ್ದಾರೆ, ಈ ಕುರಿತಂತೆ ಒಂದು ಬ್ರೇಕಿಂಗ್ ನ್ಯೂಸ್ ಲಭ್ಯವಾಗ್ತಾ ಇದೆ, ನೋಡಿ ಬರೋಣ. ರಾಜ್ಯಪಾಲರಿಗೆ ಲೆಟರ್ ಮೂಲಕವೇ ಸಿಎಂ ಸಿದ್ದು ಗುದ್ದು. ರಾಜ್ಯಪಾಲರ ಶೋಕಾಸ್ ನೋಟಿಸ್ಗೆ ಸಿಎಂ ಉತ್ತರವನ್ನ ಕೊಟ್ಟಿದ್ದಾರೆ. ಗವರ್ನರ್ ಕೇಳಿದ ಪ್ರತಿ ಪ್ರಶ್ನೆಗೂ ಸಿದ್ದು ಆನ್ಸರ್ ಅನ್ನ ಕೊಟ್ಟಿದ್ದಾರೆ. ಲಾ ಪಾಯಿಂಟ್ಗಳ ಮೂಲಕವೇ ಸಿದ್ದು ತಿರುಗೇಟನ್ನ ಕೊಟ್ಟುಬಿಟ್ಟಿದ್ದಾರೆ. ಬರೋಬ್ಬರಿ 70 ಪುಟಗಳ ಸುದೀರ್ಘ ಉತ್ತರ ಇದೆ. ಹಾಗಾದ್ರೆ ಸಿಎಂ ಸಿದ್ದು ಕೊಟ್ಟ ಉತ್ತರದಲ್ಲಿ ಏನೇನಿದೆ? ರಾಜ್ಯಪಾಲರಿಗೆ ಸಿಎಂ ಕಾನೂನು ಪಾಠವನ್ನ ಮಾಡಿದ್ದೇನು? ಸಾಮಾಜಿಕ ಕಾರ್ಯಕರ್ತ ಅಬ್ರಾಹಂ ಕೊಟ್ಟಿರುವಂತಹ ರಾಜ್ಯಪಾಲರಿಗೆ ಏನು ದೂರನ್ನ ಕೊಟ್ಟಿದ್ರು ಸಿಎಂ ಸಿದ್ದರಾಮಯ್ಯನವರು ಮೂಡ ಹಗರಣದಲ್ಲಿದ್ದಾರೆ. ಸಿಎಂ ಸಿದ್ದರಾಮಯ್ಯನವರ ವಿರುದ್ಧ ಪ್ರಾಸಿಕ್ಯೂಷನ್ ಆಗಬೇಕು ಅಂತ ಒಂದು ದೂರನ್ನ ಕೊಡ್ತಾರೆ. ಇದಕ್ಕೆ ರಾಜ್ಯಪಾಲರು ಜುಲೈ 26ನೇ ತಾರೀಕು ಶೋಕಾಸ್ ನೋಟಿಸ್ ಅನ್ನ ಜಾರಿ ಮಾಡ್ತಾರೆ. ಈ ಒಂದು ಶೋಕಾಸ್ ನೋಟಿಗೆ ಸಿಎಂ ಸಿದ್ದರಾಮಯ್ಯನವರು ಮರುದಿನವೇ ಅಂದ್ರೆ ಜುಲೈ 27ನೇ ತಾರೀಕಿನಂದೇ ಉತ್ತರವನ್ನ ಕೊಡ್ತಾರೆ. ಹಾಗಾದ್ರೆ ಯಾವ್ಯಾವ ವಿಚಾರಗಳಿದೆ, ಏನೇನು ಕಾನೂನು ವಿಚಾರವನ್ನ ಸಿಎಂ ಸಿದ್ದರಾಮಯ್ಯನವರು ಉಲ್ಲೇಖ ಮಾಡಿದ್ದಾರೆ, ಇವೆಲ್ಲವನ್ನ ಗಮನಿಸ್ತಾ ಹೋಗೋಣ. ಮೂಡ ಕೇಸ್ ಸಿದ್ದು ಸೇಫ್. ಜುಲೈ 26ಕ್ಕೆ ರಾಜ್ಯಪಾಲರಿಂದ ಶೋಕಾಸ್ ನೋಟಿಸ್. ಜುಲೈ 26ರಂದು ಸಾಮಾಜಿಕ ಕಾರ್ಯಕರ್ತ ಅಬ್ರಾಹಂ ರಾಜ್ಯಪಾಲರಿಗೆ ದೂರನ್ನ ನೀಡ್ತಾರೆ. ಅದೇ ದಿನವೇ ರಾಜ್ಯಪಾಲರು ಸಿಎಂ ಸಿದ್ದರಾಮಯ್ಯನವರ ವಿರುದ್ಧ ಶೋಕಾಸ್ ನೋಟಿಸ್ ಅನ್ನ ಜಾರಿ ಮಾಡ್ತಾರೆ. ಜುಲೈ 27ಕ್ಕೆ ಉತ್ತರ ನೀಡಿರುವ ಸಿಎಂ ಸಿದ್ದರಾಮಯ್ಯ ಜುಲೈ 26ರಂದು ಶೋಕಾಸ್ ನೋಟಿಸ್ ಜಾರಿಯಾಗುತ್ತೆ. ತಟ್ಟನೆ ಮರುದಿನವೇ ಸಿಎಂ ಸಿದ್ದರಾಮಯ್ಯನವರು ಸುದೀರ್ಘವಾಗಿ ಈ ನೋಟಿಸ್ಗೆ ಉತ್ತರವನ್ನ ಕೊಡ್ತಾರೆ. ಮೂಡ ನಿವೇಶನ ಹಂಚಿಕೆ ಸಂಬಂಧ ದಾಖಲೆ ಸಲ್ಲಿಕೆ. ಮೂಡ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಿಎಂ ಸಿದ್ದರಾಮಯ್ಯನವರು ಪ್ರತಿಯೊಂದು ದಾಖಲೆಗಳನ್ನ ಉಲ್ಲೇಖ ಮಾಡ್ತಾರೆ ತಮ್ಮ ಉತ್ತರದಲ್ಲಿ. ಹೈಕೋರ್ಟ್ ಮತ್ತು ಸುಪ್ರೀಂ ಕೋರ್ಟ್ ತೀರ್ಪು ಉಲ್ಲೇಖ. ಬೇರೆ ಬೇರೆ ವಿಚಾರಗಳಲ್ಲಿ ಇದೇ ರೀತಿಯಾದಂತಹ ಪ್ರಕರಣಗಳಲ್ಲಿ ಹೈಕೋರ್ಟ್ ಮತ್ತು ಸುಪ್ರೀಂ ಕೋರ್ಟ್ ನೀಡಿರುವ ತೀರ್ಪು ಮತ್ತು ಅದರ ಆದೇಶದ ಪ್ರತಿಯೊಂದು ವಿಚಾರಗಳನ್ನು ಕೂಡ ಸಿಎಂ ಸಿದ್ದರಾಮಯ್ಯನವರು ತಮ್ಮ ಉತ್ತರದಲ್ಲಿ ಉಲ್ಲೇಖ ಮಾಡಿದ್ದಾರೆ. ರಾಜ್ಯಪಾಲ ಶೋಕಾಸ್ ನೋಟಿಸ್ ಕ್ರಮಬದ್ಧವಾಗಿಲ್ಲ. ರಾಜ್ಯಪಾಲರು ಖಾಸಗಿ ವ್ಯಕ್ತಿಯೊಬ್ಬ ಕೊಟ್ಟಿರುವ ದೂರನ್ನ ಯಾವ ರೀತಿಯಾಗಿ ಪರಿಗಣಿಸ್ತಾರೆ? ಇವೆಲ್ಲ ದೂರುಗಳು ಏನಿದೆಯಲ್ಲ ಯಾವುದು ಕೂಡ ಆಧಾರಬದ್ಧವಾಗಿಲ್ಲ, ಎಲ್ಲವೂ ಕೂಡ ನಿರಾಧಾರವಾಗಿದೆ. ಹೀಗಾಗಿ ರಾಜ್ಯಪಾಲರು ನೀಡಿರುವಂತಹ ನೋಟಿಸ್ ಕ್ರಮಬದ್ಧವಾಗಿಲ್ಲ ಅಂತ ತಮ್ಮ ಉತ್ತರದಲ್ಲಿ ಉಲ್ಲೇಖ ಮಾಡ್ತಾರೆ. ತನ್ನ ವ್ಯವಹಾರಗಳೆಲ್ಲವೂ ಕಾನೂನುಬದ್ಧವಾಗಿದೆ. ಸಿಎಂ ಸಿದ್ದರಾಮಯ್ಯನವರು ತಮ್ಮ ಉತ್ತರದಲ್ಲಿ ಏನೇ ಆರೋಪ ನನ್ನ ಮೇಲೆ ಬರ್ತಾ ಇದೆಯಲ್ಲ ಇದಕ್ಕೆ ಭಯ ಪಡುವಂತ ಅವಶ್ಯಕತೆವಿಲ್ಲ. ಯಾಕಂತಂದ್ರೆ ನಾನು ಯಾವುದೇ ಕಾರಣಕ್ಕೂ ಅಧಿಕಾರವನ್ನ ದುರ್ಬಳಕೆ ಮಾಡಿಲ್ಲ ಅಂತ ಉಲ್ಲೇಖಿಸಿದ್ದಾರೆ. ಬಿಜೆಪಿ ಸರ್ಕಾರ ಅಧಿಕಾರದಲ್ಲಿದ್ದಾಗ ನಿವೇಶನ ಹಂಚಿಕೆ ಮೂಡ ಹಗರಣ ಆಗಿದ್ದು ಸಿಎಂ ಸಿದ್ದರಾಮಯ್ಯನವರು ಅಧಿಕಾರದಲ್ಲಿದ್ದಾಗಲ್ಲ. ಇದು ಬಿಜೆಪಿ ಸರ್ಕಾರ ಇರುವಂತ ಹೊತ್ತಿನಲ್ಲಿ ಆಗಿರುವಂತ ವಿಚಾರ ಇದು. ಹೀಗಾಗಿ ನಾನು ಯಾವುದೇ ರೀತಿಯಾದಂತ ಅಧಿಕಾರವನ್ನ ದುರ್ಬಳಕೆ ಮಾಡಿಲ್ಲ ಅಂತ ತಮ್ಮ ಉತ್ತರದಲ್ಲಿ ಉಲ್ಲೇಖ ಮಾಡಿದ್ದಾರೆ. ಮೂಡಾದಿಂದ ಬದಲಿ ನಿವೇಶನ ಹಂಚಿಕೆ ಆಗಿದೆಯಷ್ಟೇ.
ಮೂಡಾ ಹಗರಣದಲ್ಲಿ ಈಗ ಸೈಟ್ ವಿವಾದ ಏನಿದೆಯಲ್ಲ, ಇದರಲ್ಲಿ ಸಿಎಂ ಸಿದ್ದರಾಮಯ್ಯನವರು ಮತ್ತು ಅವರ ಪತ್ನಿ ಪಾರ್ವತಿ ಅವರ ಹೆಸರು ಕೂಡ ಇದೆ. ಹೀಗಾಗಿ ಬದಲಿ ನಿವೇಶನ ವಿಚಾರ ಅಷ್ಟೇ ವಿನಃ ಇಲ್ಲಿ ಯಾವುದೇ ರೀತಿಯಾದಂತ ಅಕ್ರಮ ಆಗಿಲ್ಲ ಅಂತ ಉಲ್ಲೇಖ ಮಾಡಿದ್ದಾರೆ. ಮೂಡಾ ನಿವೇಶನ ಹಂಚಿಕೆ ನನ್ನ ಕಾಲಾವಧಿಯಲ್ಲ. ಮೂಡಾ ಆಗಿರುವಂತ ಈ ಪ್ರಕರಣ ಏನಿದೆಯಲ್ಲ, ಇದು ಸಿಎಂ ಸಿದ್ದರಾಮಯ್ಯನವರು ಸಿಎಂ ಆಗಿರುವಂತ ಹೊತ್ತಲ್ಲಿ ಆಗಿರೋದಲ್ಲ, ಬಿಜೆಪಿ ಸರ್ಕಾರ ಇರುವಂತ ಹೊತ್ತಿನಲ್ಲೇ ಆಗಿರೋದು. ಹೀಗಾಗಿ ಯಾವುದೇ ರೀತಿಯಾದಂತಹ ಅಧಿಕಾರ ದುರ್ಬಳಕೆ ಆಗಿಲ್ಲ ಅಂತ ಉಲ್ಲೇಖ ಮಾಡಿದ್ದಾರೆ. ನಿವೇಶನ ಹಂಚಿಕೆ ವೇಳೆ ನಾನು ಮುಖ್ಯಮಂತ್ರಿ ಅಲ್ಲ, ನನ್ನ ಅಧಿಕಾರದಲ್ಲಿ ಇಲ್ಲ ಅಂತ ಸಿಎಂ ಸಿದ್ದರಾಮಯ್ಯನವರು ಸುದೀರ್ಘವಾಗಿ ಉಲ್ಲೇಖ ಮಾಡಿದ್ದಾರೆ. ಮುಖ್ಯಮಂತ್ರಿ ಸ್ಥಾನ ದುರುಪಯೋಗ ಮಾಡಿಕೊಂಡಿಲ್ಲ. ಸಿಎಂ ಸಿದ್ದರಾಮಯ್ಯನವರ ಹೊತ್ತಿನಲ್ಲಿ ಮುಖ್ಯಮಂತ್ರಿ ಆಗಿದ್ರೆ ತಮ್ಮ ಅಧಿಕಾರವನ್ನ ಬಳಸಿ ಯಾವುದೋ ಒಂದು ಹಗರಣ ಮಾಡಿರಬಹುದು ಎನ್ನುವ ರೀತಿಯಾಗಿ ಆರೋಪಗಳನ್ನ ಮಾಡಬಹುದು. ಆದರೆ ಮುಖ್ಯಮಂತ್ರಿ ಸ್ಥಾನದಲ್ಲಿ ನಾನಿರಲಿಲ್ಲ, ಬಿಜೆಪಿಯ ಹೊತ್ತಿನಲ್ಲಿ ಆಗಿರುವಂತ ವಿಚಾರಗಳಿದು ಅಂತ ತಮ್ಮ ಸುದೀರ್ಘ 70 ಪುಟಗಳ ಉತ್ತರದಲ್ಲಿ ಉಲ್ಲೇಖ ಮಾಡಿದ್ದಾರೆ. ಸಿಎಂ ಸ್ಥಾನ ದುರುಪಯೋಗ ಆಗಿದ್ರೆ ಮಾತ್ರ ಪ್ರಾಸಿಕ್ಯೂಷನ್ ಪ್ರಾಸಿಕ್ಯೂಷನ್ಗೆ ಅನುಮತಿಯನ್ನ ಕೊಡಬೇಕು. ಒಬ್ಬ ಖಾಸಗಿ ವ್ಯಕ್ತಿ ರಾಜ್ಯಪಾಲರ ಮನೆಗೆ ಹೋಗಿ ಈ ರೀತಿಯಾಗಿ ದೂರನ್ನ ಕೊಡ್ತಾರೆ. ಯಾರ ಮೇಲೆ? ರಾಜ್ಯದ ಮುಖ್ಯಮಂತ್ರಿಗಳ ಮೇಲೆ ಅಂತ ಅಂದಾಗ ಅದರಲ್ಲೂ ಕೂಡ ಬಹಳ ಪ್ರಮುಖವಾಗಿ ಇಲ್ಲಿ ಯಾವುದೇ ಆಧಾರಗಳಿಲ್ಲ, ನಿರಾಧಾರವಾಗಿ ದೂರನ್ನ ನೀಡ್ತಾರೆ. ಹೀಗಾಗಿ ಪ್ರಾಸಿಕ್ಯೂಷನ್ನ ಅನುಮತಿಯನ್ನ ನೀಡಬಾರದು, ಸರಿಯಾಗಿ ತನಿಖೆ ಆಗಬೇಕು ಅಂತ ಬಹಳ ಪ್ರಮುಖವಾಗಿ ಉಲ್ಲೇಖ ಮಾಡ್ತಾರೆ. ಪ್ರಾಥಮಿಕ ಹಂತದಲ್ಲೇ ನನ್ನ ಪಾತ್ರವಿಲ್ಲ ಎಂದು ಸಾಬೀತು. ಪ್ರಾಥಮಿಕ ಹಂತದಲ್ಲೇ ಕೂಡ ಸಿಎಂ ಸಿದ್ದರಾಮಯ್ಯನವರ ಪಾತ್ರ ಇಲ್ಲ ಅನ್ನೋದು ಬಹಳ ಸ್ಪಷ್ಟವಾಗಿ ತಿಳಿತಾ ಇದೆ. ಹೀಗಾಗಿ ಪ್ರಾಸಿಕ್ಯೂಷನ್ಗೆ ಅನುಮತಿಯೇ ಸಾಧ್ಯವಿಲ್ಲ. ಸಿಎಂ ಸಿದ್ದರಾಮಯ್ಯನವರು ನನ್ನ ಮೇಲೆ ಯಾವುದೇ ರೀತಿಯಾದಂಥ ಆಧಾರವಿಲ್ಲ, ತಪ್ಪು ಮಾಡಿದ್ರೆ ಹೆದರಬಹುದು, ಆದರೆ ಇಲ್ಲಿ ಯಾವುದು ಇಲ್ಲದೆ ಇರುವಂತಹ ಹೊತ್ತಿನಲ್ಲಿ ಪ್ರಾಸಿಕ್ಯೂಷನ್ಗೆ ಅನುಮತಿಯೇ ಸಾಧ್ಯವಿಲ್ಲ ಅಂತ ಹೇಳಿದ್ದಾರೆ. ಇನ್ನು ತಮ್ಮ ಸುದೀರ್ಘ ಉತ್ತರದಲ್ಲಿ ಈ ಹಿಂದಿನ ಹಳೆಯ ಪ್ರಕರಣಗಳ ಹೈಕೋರ್ಟ್ ಮತ್ತು ಸುಪ್ರೀಂ ಕೋರ್ಟಿನ ಆದೇಶ ಮತ್ತು ತೀರ್ಪುಗಳನ್ನು ಬಹಳ ಸ್ಪಷ್ಟವಾಗಿ ಲಾ ಪಾಯಿಂಟ್ಗಳ ಮೂಲಕವೇ ಸಿಎಂ ಸಿದ್ದರಾಮಯ್ಯ ಉಲ್ಲೇಖ ಮಾಡಿದ್ದಾರೆ. ಜುಲೈ 26ನೇ ತಾರೀಕಿನಂದು ರಾಜ್ಯಭವನಕ್ಕೆ ಹೋಗಿ ರಾಜ್ಯಪಾಲರಿಗೆ ಮರಾಡಿನ ಮುಖ್ಯಮಂತ್ರಿ ಸಿಎಂ ಸಿದ್ದರಾಮಯ್ಯನವರ ವಿರುದ್ಧ ಈ ರೀತಿಯಾದಂಥ ದೂರನ್ನ ಕೊಡ್ತಾರೆ. ಮೂಡಾ ಹಗರಣದಲ್ಲಿ ಅಕ್ರಮ ಆಗಿದೆ, ಈ ಅಧಿಕಾರವನ್ನ ದುರ್ಬಳಕೆ ಮಾಡಿದ್ದಾರೆ ಅಂತ. ಇದೇ ವಿಚಾರವಾಗಿ ಅದೇ ದಿನವೇ ರಾಜ್ಯಪಾಲರು ಶೋಕಾಸ್ ನೋಟಿಸ್ ಅನ್ನ ಜಾರಿ ಮಾಡ್ತಾರೆ. ಅಂಡ್ ಬಹಳ ಇಲ್ಲಿ ಇನ್ನೊಂದು ಪ್ರಮುಖವಾಗಿ ನಾವು ಗಮನಿಸಬೇಕಾಗಿರೋ ವಿಚಾರ ಅಂತಂದ್ರೆ, ಸಿಎಂ ಸಿದ್ದರಾಮಯ್ಯನವರು ಎಲ್ಲದಕ್ಕೂ ರೆಡಿ ಆಗಿದ್ರ. ಯಾಕಂತಂದ್ರೆ 27ನೇ ತಾರೀಕಿನಂದೇ ಸಿಎಂ ಸಿದ್ದರಾಮಯ್ಯನವರು ಶೋಕಾಸ್ ನೋಟಿಸ್ ಬಂದಂತಹ ಮರುದಿನವೇ ಸಿಎಂ ಸಿದ್ದರಾಮಯ್ಯನವರು ಉತ್ತರವನ್ನ ಕೊಡ್ತಾರೆ. ಬರೋಬ್ಬರಿ 70 ಪುಟಗಳ ಉತ್ತರವನ್ನ ನೀಡ್ತಾರೆ. ಇದರಲ್ಲೂ ಕೂಡ ಬಹಳ ಪ್ರಮುಖವಾಗಿ ಕೆಲವೊಂದು ವಿಚಾರಗಳ ಉಲ್ಲೇಖವಾಗಿದೆ. ಕಾನೂನು ಪಾಠ ಮಾಡಿದ ಹಾಗೆ ಇದೆ. ಲಾ ಪಾಯಿಂಟ್ಗಳನ್ನ ಉಲ್ಲೇಖ ಮಾಡಿದ್ದಾರೆ. ಹಳೆಯ ಪ್ರಕರಣಗಳು ಹೈಕೋರ್ಟ್ ಮತ್ತು ಸುಪ್ರೀಂ ಕೋರ್ಟ್ನಲ್ಲಿ ಇಂಥ ವಿಚಾರದಲ್ಲಿ ಯಾವ ರೀತಿಯಾಗಿ ಆದೇಶವನ್ನ ಕೊಟ್ಟಿದ್ದಾರೆ, ತೀರ್ಪುಗಳಾಗಿದೆ, ಇವೆಲ್ಲವೂ ಕೂಡ ಉಲ್ಲೇಖ ಮಾಡ್ತಾರೆ. ಅದರ ಜೊತೆಯಲ್ಲಿ ಇನ್ನೊಂದು ಬಹಳ ಪ್ರಮುಖ ಪ್ರಶ್ನೆ ಏನಂತಂದ್ರೆ, ನಾಡಿನ ಮುಖ್ಯಮಂತ್ರಿಯ ವಿಚಾರವಾಗಿ. ಯಾಕಂತಂದ್ರೆ ಸಿಎಂ ಅಂದ ಮೇಲೆ ಅನೇಕ ಆರೋಪಗಳು ಬರುತ್ತೆ, ಕೆಲವೊಂದು ಆರೋಪಗಳು ಆಗ್ತಾನೆ ಇರುತ್ತೆ. ಆದ್ರೆ ಈ ರೀತಿಯಾಗಿ ದಿಢೀರಂತ ಪ್ರಾಸಿಕ್ಯೂಷನ್ಗೆ ಅನುಮತಿಯನ್ನ ಕೊಡುವಂತ ವಿಚಾರ ಇರುವಂತದ್ದು, ಈ ರೀತಿಯಾಗಿ ಕೊಡ್ಲಿಕ್ಕೆ ಮುಂದಾಗ್ತಾರೆ ಅಂತಂದ್ರೆ ಇಲ್ಲಿ ಯೋಚನೆ ಮಾಡಬೇಕು. ಇಲ್ಲಿ ಮೂಡಾ ಹಗರಣದಲ್ಲಿ ಯಾವುದೂ ಕೂಡ ಆಧಾರ ರಹಿತವಾಗಿ ಇಲ್ಲ. ಎಲ್ಲವೂ ಕೂಡ ಏನು ಆರೋಪ ಮಾಡ್ತಿದಾರಲ್ಲ, ಇವೆಲ್ಲವೂ ಕೂಡ ನಿರಾಧಾರ ಅಂತ ಸಿಎಂ ಸಿದ್ದರಾಮಯ್ಯನವರು ಉಲ್ಲೇಖ ಮಾಡಿದ್ದಾರೆ. ಇನ್ನು ಜೊತೆಯಲ್ಲಿ ಏನು ಅಧಿಕಾರ ದುರ್ಬಳಕೆ ಆಗಿದೆ, ಸೈಟ್ ಹಂಚಿಕೆಯ ವಿಚಾರದಲ್ಲಿ ಏನು ಅಧಿಕಾರ ದುರ್ಬಳಕೆ ಮಾಡಿದ್ದಾರೆ ಸಿಎಂ ಸಿದ್ದರಾಮಯ್ಯನವರು ಅಂತ ಹೇಳ್ತಾರಲ್ಲ, ಇಲ್ಲಿ ಸಿದ್ದರಾಮಯ್ಯನವರು ಆ ಹೊತ್ತಿನಲ್ಲೇ ಅಧಿಕಾರದಲ್ಲಿ ಇರಲಿಲ್ಲ. ಬಿಜೆಪಿ ಸರ್ಕಾರದ ಹೊತ್ತಿನಲ್ಲಾಗಿರುವಂಥದ್ದು. ಇನ್ನು ಮೂಡಾ ಇದೆ, ಅದರ ವ್ಯವಸ್ಥೆ ಇದೆ, ಜೊತೆಯಲ್ಲಿ ಅಲ್ಲಿನ ಆ ಜಿಲ್ಲೆಯ ಉಸ್ತುವಾರಿ ಯಾರಾಗಿದ್ರು, ಇವೆಲ್ಲವನ್ನ ಗಮನಿಸಬೇಕು ವಿನಃ ಸಿಎಂ ಸಿದ್ದರಾಮಯ್ಯನವರ ಮೇಲೆ ಅಧಿಕಾರ ದುರ್ಬಳಕೆ ಆಗಿದೆ, ಇದನ್ನು ಎಲ್ಲವೂ ಕೂಡ ನಿರಾಧಾರ ಅಂತ ಸಿಎಂ ಸಿದ್ದರಾಮಯ್ಯನವರು ತಮ್ಮ ಸುದೀರ್ಘವಾಗಿರುವಂತಹ ಉತ್ತರದಲ್ಲಿ ರಾಜ್ಯಪಾಲರಿಗೆ ತಿಳಿ ಹೇಳಿದ್ದಾರೆ. ಮುಂದೆ ಈ ಪ್ರಕರಣ ಯಾವ ಒಂದು ಹಂತವನ್ನ ತಲುಪುತ್ತೆ, ಈ ಒಂದು ಪ್ರಕರಣದಲ್ಲಿ ಸಿಎಂ ಸಿದ್ದರಾಮಯ್ಯನವರು ಮತ್ತು ಅವರ ಸಚಿವರು, ಅವರ ಸಂಪುಟದಲ್ಲಿರುವಂತಹ ಸಚಿವರು ಭಾಗಿಯಾಗಿದ್ದಾರೆ ಅಂತ ಈಗ ಸಿಎಂ ಸಿದ್ದರಾಮಯ್ಯನವರ ತಲೆದಂಡ ಆಗಬೇಕು ಅಂತ ದೊಡ್ಡ ಮಟ್ಟದಲ್ಲಿ
ವಿಪಕ್ಷಗಳಿರ್ಬೋದು ಬಿಜೆಪಿ ಮತ್ತು ಜೆಡಿಎಸ್ ಮೈತ್ರಿಯಾಗಿ ಪಾದಯಾತ್ರೆಯನ್ನ ಮಾಡ್ತಾ ಇದೆ. ಹೀಗಾಗಿ ಸಿಎಂ ಸಿದ್ದರಾಮಯ್ಯನವರ ಈ ಒಂದು ಪ್ರಕರಣ ಯಾವ ತಿರುವನ್ನ ಪಡೆದುಕೊಳ್ಳುತ್ತೆ, ಕಾಂಗ್ರೆಸ್ ಹೈಕಮಾಂಡ್ ಯಾವ ನಿಲುವನ್ನ ತೆಗೆದುಕೊಳ್ತಾರೆ, ಇನ್ನು ಸಿಎಂ ಸಿದ್ದರಾಮಯ್ಯನವರ ಮೇಲೆ ಎಲ್ಲಾದರೂ ಕೂಡ FIR ದಾಖಲಾದ್ರೆ ಬಹಳ ಒಂದು ದೊಡ್ಡ ಸಂಕಷ್ಟ ಎದುರಾಗುವ ಎಲ್ಲ ಲಕ್ಷಣಗಳು ಕಾಣಿಸ್ತಾ ಇದೆ. ಒಟ್ಟಲ್ಲಿ ಬರೋಬ್ಬರಿ 70 ಪುಟಗಳ ಉತ್ತರವನ್ನ, ಸುದೀರ್ಘವಾಗಿರುವಂತಹ ಉತ್ತರವನ್ನ ಸಿಎಂ ಸಿದ್ದರಾಮಯ್ಯನವರು ರಾಜ್ಯಪಾಲರಿಗೆ ನೀಡಿದ್ದಾರೆ.